ರಾಜ್ಯ ಕಾಂಗ್ರೆಸ್ನಲ್ಲಿ ನಿಲ್ತಾ ಇಲ್ಲ ಕುರ್ಚಿ ಕದನ. ಒಬ್ಬರಾದ ನಂತರ ಒಬ್ಬರು ನಾಯಕರುಗಳು ಮಾತನಾಡ್ತಾರೆ. ಆದರೆ ಮುಖ್ಯವಾಗಿರುವಂತಹ ಆಟಗಾರರು ಯಾವ ರೀತಿಯಲ್ಲೂ ಕೂಡ ಈಗ ಟ್ರ್ಯಾಪಿಗೆ ಬೀಳ್ತಾ ಇಲ್ಲ. ಎಐಸಿ ಪ್ರಧಾನ ಕಾರ್ಯದರ್ಶಿ ಎದುರೇ ಮುಂದಿನ ಸಿಎಂ ಘೋಷಣೆಯನ್ನ ಕೂಗಿದ್ದಾರೆ. ವೇಣುಗೋಪಾಲ್ ಮುಂದೆ ಡಿಕೆ ಸಿಎಂ ಮಾಡುವಂತೆ ಕೂಗು. ಮಂಗಳೂರು ಏರ್ಪೋರ್ಟ್ನಲ್ಲಿ ಬೆಂಬಲಿಗರು ಜೈಕಾರವನ್ನ ಹಾಕಿದ್ದಾರೆ. ಡಿಕೆ ಡಿಕೆ ಅಂತ ಬೆಂಬಲಿಗರು ಘೋಷಣೆಯನ್ನ ಕೂಗಿದ್ದಾರೆ. ಡಿಕೆ ಆಪ್ತ ಮಿಥುನ್ ರೈ ಮತ್ತು ಬೆಂಬಲಿಗರಿಂದ ಈ ಘೋಷಣೆಯನ್ನ ಕೂಗಿದ್ದಾರೆ. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಸಿಎಂ ಕುರ್ಚಿ ಕದನ ಮಾತ್ರ ಮುಂದುವರಿತಾ ಇದೆ. ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಎದುರೇನೆ ಮುಂದಿನ ಸಿಎಂ ಘೋಷಣೆಯನ್ನ ಮಾಡಿದ್ದಾರೆ. ವೇಣುಗೋಪಾಲ್ ಮುಂದೆ ಡಿಕೆ ಸಿಎಂ ಮಾಡುವಂತೆ ಕೂಗು ಕೇಳಿ ಬಂದಿದೆ ನೋಡಿ. ನಾಳೆ ಇನ್ನೊಂದು ಕಡೆಗೆ ಹೋದಂಥ ಸಂದರ್ಭದಲ್ಲಿ ಸಿದ್ದರಾಮಯ್ಯನ ಬೆಂಬಲಿಗರು ಬರ್ತಾರೆ. ಅವರು ಕೂಡ ಸಿದ್ದರಾಮಯ್ಯ ಸಿಎಂ ಅಂತ ಘೋಷಣೆಯನ್ನು ಕೂಗ್ತಾರೆ. ಘೋಷಣೆ ಕೂಗೋದು ದೊಡ್ಡ ವಿಚಾರ ಏನಲ್ಲ. ಅವರ ಬೆಂಬಲಿಗರು ಕೂಗ್ತಾರೆ, ಇವರ ಬೆಂಬಲಿಗರು ಕೂಗ್ತಾರೆ, ಬೇಕಿದ್ರೆ ಪರಮೇಶ್ವರ ಬೆಂಬಲಿಗರು ಕೂಗ್ತಾರೆ, ಎಂ ಬಿ ಪಾಟೀಲ್ ಅವರ ಬೆಂಬಲಿಗರು ಕೂಗ್ತಾರೆ. ಕೂಗಿದ್ರೋದ್ರಲ್ಲಿ ಇಲ್ಲ. ಆದರೆ ನಾಯಕರಿಗೆ ಅಲ್ಲಿ ಹೇಗಿದೆ ನೋಡಿ ಪ್ರಭಾವ ಅನ್ನುವಂಥದ್ದನ್ನು ತೋರಿಸ್ಬೇಕಾಗಿದೆ.